ಪೂರ್ಣಿ, ಹೇಗಿದೆಯಮ್ಮ? ಅರೆ ಅಮ್ಮ, ನಾನು ಚೆನ್ನಾಗಿದ್ದೀನಿ. ದೇವಸ್ಥಾನಕ್ಕೆ ಬಂದಿದ್ರಾ? ಪೂಜೆ ಆಯ್ತಾ? ನಿನ್ನನ್ನೇ ನೋಡೋಣ ಅಂತ ಬಂದೆ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನನ್ನ ಜೊತೆ ಮಾತಾಡ್ಬೇಕಿತ್ತಾ? ಅದಕ್ಕೆ ದೇವಸ್ಥಾನಕ್ಕೆ ಯಾಕೆ ಬಂದ್ರಿ? ಮನೆಗೆ ಬರ್ಬೋದಿತ್ತಲ್ಲ. ಇಲ್ಲಮ್ಮ, ಇದೆಲ್ಲ ಮನೇಲಿ ಮಾತಾಡೋ ವಿಷಯ ಅಲ್ಲ. ಯಾಕಮ್ಮ, ಏನಾದರೂ ತೊಂದರೆನಾ? ಹೇಳಿ, ಏನು ವಿಷಯ? ಏನಾದರೂ ತೊಂದರೆ ಆಗ್ತಿದೆಯಾ ಅಂತ ನಾನು ನಿನ್ನನ್ನು ಕೇಳಬೇಕಮ್ಮ. ಪೂರ್ಣಿ, ಹೀಗೆ ಕೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ. ಮನೇಲೆಲ್ಲ ಸರಿಯಾಗಿ ನಡ್ಕೊಂಡು ಹೋಗ್ತಿದ್ದೆ ತಾನೆ? ನಿಮ್ಮ ಅಪ್ಪ ಅಮ್ಮ ಯಾರು ಅಂತ ನಿಂಗೆ ಗೊತ್ತೇ ಇಲ್ವಾ? ಅಥವಾ ಗೊತ್ತಿದ್ದು ಅವ್ರು ನಿನ್ನ ಸೇರಿಸ್ಕೊಂಡಿಲ್ವಾ? ತನ್ನ ಮೈ ಮೇಲೆ ಹರಿತಿರೋದು ಯಾರ ರಕ್ತ ಅಂತ ಗೊತ್ತಿಲ್ಲದೆ ಇರೋ ನಿನಗೆ ಈ ಮನೆಯಲ್ಲಿ ಬದುಕೋ ಹಕ್ಕಿಲ್ಲ. ಎಲ್ಲ ಚೆನ್ನಾಗೇ ನಡ್ಕೊಂಡು ಹೋಗ್ತಿದೆ, ಯಾಕೆ ಹೀಗೆ ಕೇಳ್ತಿದ್ದೀರಾ? ಪೂರ್ಣಿ, ನನಗೆ ನಿನ್ನ ಬಗ್ಗೆ, ನಿನ್ನ ಮನೆ ಬಗ್ಗೆ ಚೆನ್ನಾಗಿ ಗೊತ್ತು. ಅದಕ್ಕಿಂತ ಚೆನ್ನಾಗಿ ನನ್ನ ಮಗಳು ದೀಪಿಕಾ ಬಗ್ಗೆ ಗೊತ್ತು. ಅವಳಿಂದ ನಿನಗೇನಾದರೂ ಸಮಸ್ಯೆ ಆಗ್ತಿದೆಯಾ ಅಂತ ಕೇಳ್ತಿದ್ದೀನಿ. ಛೆ, ಹಾಗೆಲ್ಲ ಏನೂ ಇಲ್ಲಮ್ಮ, ನಾವೆಲ್ಲರೂ ಚೆನ್ನಾಗೇ ಇದ್ದೀವಿ. ಅದು ನಿನ್ನ ದೊಡ್ಡ ಗುಣ ಪೂರ್ಣಿ. ಆದರೆ ಆ ಮನೇಲಿ ಏನೇ ನಡೀತಿದೆ ಅಂತ ನನಗೆ ಗೊತ್ತು. ಏನು ಮಾಡೋದಮ್ಮ, ದೀಪಿಕಾ ಇನ್ನೂ ಸಣ್ಣ ಹುಡುಗಿ. ಅದರಲ್ಲೂ ಅವಳ ತಂದೆ ಅವಳನ್ನ ತುಂಬ ಮುದ್ದಾಗಿ ಬೆಳೆಸ್ಬಿಟ್ರು. ಯಾವ್ದು ಸರಿ ಯಾವ್ದು ತಪ್ಪು ಅಂತನೂ ಅವಳಿಗೆ ಹೇಳ್ಕೊಡ್ಲಿಲ್ಲ. ಅದಕ್ಕೆ ಅವಳು ನಿನ್ನ ಹತ್ರ ಏನಾದರೂ ತಪ್ಪಾಗಿ ನಡ್ಕೊಂಡ್ರೆ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಅವಳು ನಿನಗೆ ಎಷ್ಟು ಬೇಜಾರು ಮಾಡಿರ್ತಾಳೆ ಅಂತ ನನಗೆ ಗೊತ್ತು ಪೂರ್ಣಿ. ಅವಳು ನಿನಗೇನೇ ಬೇಜಾರು ಮಾಡಿದ್ರು ನನ್ನ ಹತ್ರ ಹೇಳ್ಕೊ. ನಾನು ಅವಳಿಗೆ ಬುದ್ಧಿ ಹೇಳಿ ಅವಳನ್ನ ಸರಿ ಮಾಡ್ತೀನಿ. ನೀನು ಗೌರವ ಕೊಡೋ ಹಾಗೆ ನಾನು ಅವಳ ಹತ್ರ ಮಾತಾಡ್ತೀನಿ. ನೀನು ಮಾತ್ರ ಮನ್ಸು ಕೆಡ್ಸ್ಕೋಬೇಡ ಪೂರ್ಣಿ. ಯಾಕೆ ಪೂರ್ಣಿ, ನಾನು ಹೇಳಿದ್ದು ನಿನಗೆ ಬೇಜಾರಾಯ್ತಾ? ಇಲ್ಲಮ್ಮ, ಒಬ್ಬ ತಾಯಿ ತನ್ನ ಮಗಳು ಮಾಡೋ ತಪ್ಪುಗಳನ್ನ ಸರಿ ಮಾಡೋದಕ್ಕೆ ಎಷ್ಟು ಒದ್ದಾಡ್ತಾಳೆ, ತನ್ನ ಮಗಳನ್ನ ಎಷ್ಟು ಕಾಳಜಿ ಮಾಡ್ತಾಳೆ ಅಂತ ನೋಡ್ತಾ ಇದ್ದೆ. ಇದೆಲ್ಲ ಯಾವತ್ತೂ ನನಗೆ ಅನುಭವನೇ ಆಗಲ್ವಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಯ್ತು. ಪೂರ್ಣಿ, ಯಾಕೆ ಹಾಗಂತೀಯ? ನಾನು ನಿನಗೆ ತಾಯಿದ ಹಾಗಲ್ವಾ? ಹೌದು ಅಮ್ಮ, ನನ್ನ ಅದೃಷ್ಟ ಏನು ಗೊತ್ತಾ? ನನಗೆ ನನ್ನ ತಾಯಿ ಯಾರು ಅಂತ ಗೊತ್ತಿಲ್ಲದೆ ಹೋದ್ರೂ ನನ್ನನ್ನು ಪ್ರೀತಿಸೋರೆಲ್ಲ ತಾಯಿ ಸ್ಥಾನದಲ್ಲಿ ನಿಂತು ನನ್ನನ್ನು ಮಕ್ಕಳಿಗಿಂತ ಹೆಚ್ಚಾಗಿ ಕಾಣ್ತಾರೆ. ಇದಕ್ಕಿಂತ ಇನ್ನೇನು ಬೇಕಮ್ಮ? ಆದರೆ ಒಂದು ಕೊರಗು ಏನು ಅಂದರೆ, ನಾನು ಅನಾಥೆಯಾಗಿ ಆ ಮನೆಗೆ ಹೋಗಬಾರ್ದಿತ್ತು. ಅಯ್ಯೋ, ಹಾಗೆಲ್ಲ ಅನ್ಕೋಬೇಡ ಪೂರ್ಣಿ. ಅವಳಿಗೆ ಇನ್ನೂ ನಿಮ್ಮ ಮನೆ ಘನತೆ ಬಗ್ಗೆ ಗೊತ್ತಿಲ್ಲ. ಪೊಸೆಸಿವ್ ಆಗಿ ಏನೇನೋ ಮಾತಾಡ್ಬಿಡ್ತಾಳೆ. ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ. ನನಗೆ ಗೊತ್ತು ಪೂರ್ಣಿ, ಅವಳ ಮಾತಲ್ಲೇ ನೀನನ್ನೆಷ್ಟು ಟ್ರಿಗರ್ ಮಾಡ್ಬೋದು ಅಂತ. ನೀನು ಹರ್ಟ್ ಆಗಿ ಕೋಪ ಮಾಡಿಕೊಂಡು ಮತ್ತೆ ಅವಳಿಗೆ ನೀನೇನಾದರೂ ಹೇಳಕ್ಕೆ ಹೋದರೆ ಮಾತಿಗೆ ಮಾತು ಬೆಳೆದು ದೊಡ್ಡ ವಿಷಯ ಆಗ್ಬಿಡುತ್ತೆ. ಹಾಗಂತ ನನ್ನ ಮಗಳು ಹೇಳಿದ್ದನ್ನೆಲ್ಲ ಸಹಿಸ್ಕೊ ಅಂತ ಹೇಳ್ತಿಲ್ಲ ಪೂರ್ಣಿ. ನಾನು ಹೇಳಿದ್ದು ಆ ಮನೆಯಲ್ಲಿ ನೆಮ್ಮದಿ ಇರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ. ನನಗೆ ಅರ್ಥ ಆಗುತ್ತೆ ಅಮ್ಮ. ವಯಸ್ಸಿನಲ್ಲಿ ನಾನು ಅವಳಿಗಿಂತ ದೊಡ್ಡವಳು. ನೀವು ಹೇಳ್ದಾಗೆ ನಾನು ಅವಳನ್ನ ಸಹಿಸ್ಕೊಳ್ತೀನಿ, ಜೊತೆಗೆ ಪ್ರೀತಿಸ್ತೀನಿ. ನೀವೇನು ಯೋಚನೆ ಮಾಡಿಬಿಡಿ. ಸಮಾಧಾನ ಆಯಿತು ಕಣಮ್ಮ, ಈಗ ನನಗೆ ಸಮಾಧಾನ ಆಯಿತು. ಏನು ಮಾಡೋದು, ನನ್ನ ಮಗಳು ಹಠಮಾರಿ. ನೀನು ಒಂದು ಮಾತು ಹೇಳಿದರೆ ಅದಕ್ಕೆ ಅವಳು 100 ಬಣ್ಣ ಕಟ್ಟಿ ಅವಳ ಅಪ್ಪನ ಹತ್ರ ಹೇಳ್ತಾಳೆ. ಅವಳಪ್ಪ ಅದನ್ನೇ ನೆಪ ಮಾಡಿಕೊಂಡು ಆ ಮನೆ ಒಡೆಯೋದಕ್ಕೆ ನೋಡ್ತಿರ್ತಾರೆ.
ಕೆಲಸ ಮಾಡ್ತಾ ಇದ್ದಾರೆ ಅನ್ಸತ್ತೆ. ಈಗ ಅವ್ರಿಗೆ ತೊಂದರೆ ಮಾಡ್ಲಾ? ಬೇಡ, ಹೂ ನಾನೇ ಮುಡ್ಕೊಂಡ್ರಾಯ್ತು. ಹೂ ಮುಡಿಸಿ ಅಂತ ಬಾಯಿ ಬಿಟ್ಟು ಕೇಳಿ ತುಳಸಿಯವ್ರೆ, ನಿಮ್ಮ ಆಸೆಗಳನ್ನು ನನ್ನ ಹತ್ರ ಹೇಳ್ಕೊಡೋದಕ್ಕೆ ಯಾಕಿಷ್ಟು ಸಂಕೋಚ? ಮಾಧವ್ ಅವರೇ, ಈ ಹೂವನ್ನ ನೀವೇ ನನಗೆ ಮುಡ್ಸೋದಿಷ್ಟ. ಕೆಲಸ ಮಾಡೋದು ಬಿಟ್ಟು ಒಂದ್ಸರಿ ನನ್ನ ಕಡೆ ನೋಡಬಾರ್ದಾ? ಏನು ಹೂವನ್ನು ನೀವೇ ಮುಡ್ಕೊಳಕ್ಕೆ ನೋಡ್ತಾ ಇದ್ದೀರಾ? ಅಲ್ಲ, ನೀವು ಬ್ಯುಸಿಯಾಗಿದ್ರಲ್ಲ, ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ. ಅಂದರೆ ನಾನು ಬ್ಯುಸಿಯಾಗಿದ್ದರೆ ನನ್ನ ಬಿಟ್ಟೇ ಬಿಡ್ತೀರಾ? ನೋಡಿ, ನೀವು ನನ್ನ ಮೊದಲ ಪ್ರಯಾರಿಟಿ. ಏನದು? ಪಾರ್ಟಿನ? ಪಾರ್ಟಿ ಅಲ್ಲ, ಪ್ರಯಾರಿಟಿ. ಅಂದರೆ ನೀವು ನನ್ನ ಮೊದಲನೇ ಆದ್ಯತೆ ಅಂತ. ಓ ಹಾಗಾ? ಅದನ್ನು ಪ್ರಯಾರಿಟಿ ಅಂತಾರಾ? ಹೌದು. ಆದರೂ ನೀವು ನಿಮ್ಮ ಮನಸ್ಸಿನ ಆಸೆಗಳನ್ನು ಹೇಳ್ಕೊಳ್ಳೋದಕ್ಕೆ ಯಾಕೆ ಮುಜುಗರ ಪಟ್ಕೋತೀರಾ? ಮುಜುಗರ ಏನಿಲ್ಲ, ನಿಮಗೆ ತೊಂದರೆ ಕೊಡಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ಕತ್ಲೇಲಿ ಕೂತವನು ಬೆಳಕಿಗೋಸ್ಕರ ಕಾಯ್ತಿರ್ತಾನೆ. ಆದರೆ ಕತ್ಲೇಲಿ ಕೂತವನಿಗೆ ಬೆಳಕು ಕಣ್ಣು ಚುಚ್ಚುತ್ತೆ ಅಂತ ದೀಪ ಬೆಳಗದೇ ಇರುತ್ತಾ? ಹೀಗಾದರೆ ಕತ್ಲೇಲಿ ಕೂತವನ ಅರ್ಥ ಮಾಡ್ಕೊಳ್ಳೋದು ಯಾರು? ನನಗೆ ತೊಂದರೆ ಆಗುತ್ತೆ ಅಂತ ನೀವು ನನ್ನಿಂದ ದೂರ ಇರೋದಾದರೆ ನನ್ನ ಪ್ರೀತಿಗೆ ಅರ್ಥ ಏನಿದೆ ಹೇಳಿ? ಆಯಿತು ಬಿಡಿ, ಇನ್ಮೇಲೆ ನೀವು ಎಂಥ ಕೆಲಸ ಮಾಡ್ತಾಯಿದ್ರು, ಎಷ್ಟೇ ಬ್ಯುಸಿಯಾಗಿದ್ರು ನಾನು ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತೀನಿ. ನಿಮ್ಮ ಡಿಸ್ಟರ್ಬ್ ಅಂದರೆ ನನ್ನ ಡಿಕ್ಷನರಿಯಲ್ಲಿ ಪ್ರೀತಿ ಅಂತ. ನನಗೂ ಅದೇ ಬೇಕಾಗಿರೋದು. ಈಗ ಈ ಹೂವಿಗೆ ಒಂದು ಕಳೆ ಬಂದಿದೆ, ಹಾಗೆ ಅದಕ್ಕೆ ಬೇಜಾರು ಆಗಿದೆ. ಬೇಜಾರ? ಯಾಕೆ? ನನಗಿಂತ ಅಂದವಾಗಿ ಇನ್ನೊಬ್ಬರಿದಾರಲ್ಲ ಅಂತ ಅಸೂಯೆ ಅದಕ್ಕೆ. ನಿಮ್ಮ ಅಂದವನ್ನು ನೋಡಿ ಬೇಜಾರು ಮಾಡಿಕೊಂಡಿದೆ. ಯಾವ ಕಡೆನೂ ಹೊರಟಾಗಿದೆ? ಅದು ಮಾರ್ಕೆಟ್ಗ? ಹುಷಾರಾಗಿ ಹೋಗಿ ಬನ್ನಿ, ತುಂಬ ಬಿಸಿಲಿದೆ, ಸುತ್ತಾಡಕ್ಕೆ ಹೋಗಬೇಡಿ. ಸರಿ, ನಾನು ಹೋಗಿ ಬರ್ತೀನಿ. ಅದಕ್ಕೆ ಹೇಳ್ತಿದ್ದೀನಮ್ಮ, ಆ ಮನೆ ಒಗ್ಗಟ್ಟನ್ನು ಕಾಪಾಡೋದು ನಿನ್ನ ಕೈಲಿದೆ. ನೋಡು, ಬೇಕಾದರೆ ನನ್ನ ಮಗಳನ್ನ ನೀನು ದಡ್ಡಿ ಅನ್ಕೋ, ಪೆದ್ದಿ ಅನ್ಕೋ, ಏನೋ ಚಿಕ್ಕ ಹುಡುಗಿ ಬಾಯಿಗೆ ಬಂದಾಗ ಮಾತಾಡ್ತಾಳೆ ಅನ್ಕೋ. ಅವಳು ಏನೇ ಮಾತಾಡಿದ್ರು ನೀನು ನಕ್ಕು ಸುಮ್ಮನಾಗ್ಬಿಡಮ್ಮ. ನಿಜವಾಗ್ಲೂ ನಾನು ಇದನ್ನು ನನ್ನ ಮಗಳಿಗೋಸ್ಕರ ಹೇಳ್ತಿಲ್ಲ, ನಿನಗೋಸ್ಕರ, ಆ ಮನೆ ನೆಮ್ಮದಿಗೋಸ್ಕರ ಹೇಳ್ತಾ ಇದ್ದೀನಿ ಕಣಮ್ಮ. ನನ್ನ ಮಗಳು ಬೇಕು ಅಂತಲೇ ನೀನನ್ನು ಜಗಳ ಕೇಳಿಬೋದು, ಅದನ್ನೇ ನೆಪ ಮಾಡಿಕೊಂಡು ಅವಳು ಅವಳಪ್ಪ ಆ ಮನೆ ಒಡೆಯೋದಕ್ಕೆ ಮಸ್ಲತ್ ಮಾಡ್ಬೋದು. ಆದರೆ ಅದು ಯಾವುದೂ ಆಗಬಾರ್ದು. ನಿಮ್ಮ ಮಾತು ನನಗೆ ಅರ್ಥ ಆಗ್ತಿದೆ.
ಆದರೂ ಈ ಅನಾಥೆ ಹತ್ರ ನಿಮ್ಮ ಮಗಳ ವಿರುದ್ಧವಾಗಿ ನೀವೇ ಮಾತಾಡ್ತಿದ್ದೀರಾ? ಅನಾಥೆ ಅಂತ ಪದೇ ಪದೇ ಹೇಳ್ಬೇಡ ಕಣಮ್ಮ. ಅನಾಥರ ಸಂಕಟ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಮ್ಮ ಯಾಕೆಷ್ಟು ನೊಂದ್ಕೋತೀರ? ಅನಾಥೆ ಅನ್ನೋ ಪದ ನನಗೇನು ಹೊಸ್ತಲ್ಲ. ಆದ್ರೆ ನನ್ನನ್ನು ಅನಾಥೆ ಅಂತಿರೋದನ್ನ ನಾನು ಹೆತ್ತ ತಾಯಿ ಎಲ್ಲಾದ್ರೂ ಇದ್ದು ಕೇಳಿಸ್ಕೊಂಡಿದ್ರೆ ಅವಳು ಎಷ್ಟು ನೋವು ಪಡ್ತಿದ್ಲು ಅಂತ ನನಗೆ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ. ಬಿಡಿ, ನಾನು ನೋವಿದ್ದಿದ್ದೆ. ಇವತ್ತು ನೀವು ನನ್ನ ಹತ್ರ ಮಾತಾಡಿದ್ದು ನನಗೊಂಥರ ಸಮಾಧಾನ ಅನಿಸ್ತು. ಆದರೆ ನನಗೊಂದು ವಿಷಯ ಅರ್ಥ ಆಗ್ತಿಲ್ಲ. ದೀಪಿಕಾಗಾಗ್ಲಿ ಅಥವಾ ಅವ್ರ ತಂದೆಗಾಗ್ಲಿ ಆ ಮನೆ ಒಡೆಯೋಷ್ಟು ಕೋಪ ಯಾಕೆ? ಅದು ನನಗೂ ಗೊತ್ತಿಲ್ಲ. ದೀಪಿಕಾಗೆ ಆ ಮನೆ ಯಜಮಾನಿ ಆಗಬೇಕು ಅನ್ನೋ ಆಸೆ ಇರ್ಬೋದು. ಅದಕ್ಕೆ ಅವಳ ಅಪ್ಪನೂ ಸಪೋರ್ಟ್ ಮಾಡ್ತಿರ್ಬೋದು. ಅಯ್ಯೋ ಅಷ್ಟೇನಾ? ಅವಳು ಯಾವತ್ತಿದ್ರೂ ಆ ಮನೆ ಯಜಮಾನಿನೇ. ನಾನು ಯಾವತ್ತೂ ಅದಕ್ಕೆ ಅಡ್ಡಿ ಬರಲ್ಲ. ಆದರೆ ಆ ಮನೆ ಒಗ್ಗಟ್ಟನ್ನ ಕಾಪಾಡ್ಕೊಂಡು ಹೋದ್ರೆ ಅಷ್ಟೇ ಸಾಕು. ಪೂರ್ಣಿ, ನಿನ್ನ ಮಾತು ಕೇಳ್ತಿದ್ರೆ ಹಾಲು ಕುಡಿದಷ್ಟು ಸಂತೋಷ ಆಗ್ತಿದೆ. ನಿನ್ನಷ್ಟು ಒಳ್ಳೆ ಗುಣ ಇರೋ ಮಗಳು ನನಗೆ ಸಿಕ್ಕಿದಿದ್ರೆ ನಾನು ಎಷ್ಟು ಆನಂದ ಪಡ್ತಿದ್ನೋ ಏನೋ. ಅದೇನೋ ಗೊತ್ತಿಲ್ಲ ಪೂರ್ಣಿ, ನೀನು ನೋಡಿದಾಗೆಲ್ಲ ನನ್ನ ಮನಸ್ಸಲ್ಲಿ ಒಂಥರ ಹೇಳ್ಕೊಳಕ್ ಆಗ್ತಿರೋಂಥ ಭಾವನೆ ಮೂಡ್ತಿದೆ. ನಿನ್ನ ಪ್ರೀತಿಯಿಂದ ತಕ್ಕೋಬೇಕು ಅನಿಸ್ತಿದೆ. ಅದು ನನ್ನ ಅದೃಷ್ಟ ಅಮ್ಮ. ಇವತ್ತು ನನ್ನ ಹತ್ರ ನೀವು ಆಡಿದ ಮಾತುಗಳು ನನಗೂ ಹಾಗೆ ಅನಿಸ್ತು. ಒಬ್ಬ ತಾಯಿ ಶಾಲೆಗೆ ಹೋಗೋ ಪುಟ್ಟ ಮಗುಗೆ ಯಾರ ಜೊತೆನೂ ಜಗಳ ಆಡಬೇಡ ಅಂತ ಬುದ್ಧಿ ಮಾತು ಹೇಳ್ತಾಳಲ್ಲ, ಹಾಗೆ ನಿಮ್ಮ ಮುಂದೆ ನಾನು ನಿಜವಾಗ್ಲೂ ಪುಟ್ಟ ಮಗುನೇ ಆಗ್ಬಿಟ್ಟೆ. ಸರಿ ಪೂರ್ಣಿ, ನಾನೇನು ಬರ್ತೀನಿ. ಆಯ್ತಾ ಸುತ್ತಾಡ್ಕೊಂಡು ಬಂದಿದ್ದು? ನೀನು ಈ ರೀತಿ ಬೀದಿ ಬೀದಿ ತಿರ್ಗಕ್ಕ ನಿನಗೆ ಸೊಸೆ ಅನ್ನೋ ಪಟ್ಟ ಕೊಟ್ಟಿರೋದು. ಓಹೋ, ನಾನಿಮ್ಮ ಮನೆ ಸೊಸೆ ಅಂತ ನಿನಗೂ ಗೊತ್ತಾ? ಒಳ್ಳೇದಾಯ್ತು ಬಿಡು. ನೀನು ಈ ರೀತಿ ಅಲಿಯಕ್ಕೆ ಹೋದರೆ ಮನೆ ಕೆಲಸ ಎಲ್ಲ ಯಾರು ಮಾಡೋದು? ಮನೆಯಲ್ಲಿ 1000 ಕೆಲಸ ಹಾಗೆ ಬಿದ್ದಿದೆ, ಅದನ್ನೆಲ್ಲ ಯಾರು ನಿಮ್ಮ ಅಪ್ಪ ಮಾಡ್ತಾರಾ?
ಅಪ್ಪ ಯಾರು ಅಂತ ಗೊತ್ತಿಲ್ಲದೆ ಇರೋಳು ನೀನು. ಅಡುಗೆ ಮನೆ ಕೆಲಸ ನಿಮ್ಮಮ್ಮ ಬಂದು ಮಾಡ್ತಾರಾ? ಅಯ್ಯಯ್ಯೋ, ಹಾಗೂ ಕೇಳೋ ಆಗಿಲ್ಲ. ಯಾಕೆಂದರೆ ನಿಂಗೆ ಅಮ್ಮ ಯಾರು ಅಂತಲೂ ಗೊತ್ತಿಲ್ಲ. ಛೇ 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 ಛೇ, ಹೇಳೋರು ಕೇಳೋರು ಹಿಂದೆ ಮುಂದೆ ಗೊತ್ತು ಗುರಿ ಯಾವುದೂ ಇಲ್ವಲ್ಲ ನಿನಗೆ. ಆದರೂ ಅಹಂಕಾರ ಮಾತ್ರ ಇದೆ ಅಲ್ವಾ? ಒಟ್ಟಿನಲ್ಲಿ ನೀನು ನನ್ನನ್ನು ಕೆಣಕಬೇಕು ಅಂದರೆ ನಿನಗೆ ಸಿಗೋದು ಒಂದೇ ಅಸ್ತ್ರ, ನಾನು ತಬ್ಬಲಿ. ಅಷ್ಟೇ ತಾನೇ ನೀನು ಯಾವಾಗಲೂ ಹೇಳೋದು? ಆಯ್ತು ಬಿಡು, ನನ್ನನ್ನು ತಬ್ಬಲಿ ಅಂತ ಹಂಗ್ಸೋದ್ರಿಂದ ನಿನಗೆ ಖುಷಿ ಸಿಗುತ್ತೆ ಅನ್ನೋದಾದರೆ ಹಾಗೆ ಮಾತಾಡು. ಅಟ್ಲೀಸ್ಟ್ ಅದರಿಂದನಾದರೂ ನೀನು ಖುಷಿ ಪಡ್ತೀಯಲ್ಲ, ಅಷ್ಟು ಸಾಕು. ತಗೋ, ದೇವ್ರ ಪ್ರಸಾದ ಎಂಥ ನಾಲ್ಗೆಗೂ ಸಿಹಿಯಾದ ರುಚಿನೇ ಕೊಡುತ್ತೆ. ಏನಿದು? ಏನಾಯ್ತು ಇವಳಿಗೆ? ನಾನು ಇಷ್ಟು ಹೀಯಾಳಿಸ್ತಿದ್ರು ಕೋಪನೇ ಬರ್ತಿಲ್ವಾ? ನೀವು ಈ ವಿಷಯನ ಯಾಕೆ ಮುಚ್ಚಿಟ್ಟಿದ್ದೀರಾ ಅಂತ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ಅವತ್ತು ನೀವೇ ಪೂರ್ಣಿಗೆ ಮಡಲು ತುಂಬಿ ಆಶೀರ್ವಾದ ಮಾಡಿ ಕಳಿಸಿದ್ರಿ, ಸಂತೋಷವಾಗಿರೋ ಅಂತ ಹರಿಸಿದ್ರಿ. ಆದರೆ ಇವಾಗ ಅವಳಿಗೆ ಸಂತೋಷವಾಗಿರೋಕ್ಕಿರೋ ಒಂದೇ ದಾರಿಗೆ ನೀವೇ ಅಡ್ಡವಾಗಿ ನಿಂತಿದ್ದೀರಾ. ಅಯ್ಯೋ, ಹಾಗೆಲ್ಲ ಹೇಳಿಬಿಡಿ. ನಮ್ಮ ಆಶ್ರಮದಲ್ಲಿ ಬೆಳೆಯೋ ಎಲ್ಲ ಮಕ್ಕಳು ಸಂತೋಷವಾಗಿರಬೇಕು, ಅವ್ರ ಬದುಕು ಚೆನ್ನಾಗಿರಬೇಕು ಅಂತಲೇ ನಾವು ಆಸೆ ಪಡೋದು. ಹಾಗಾದರೆ ಆ ಮಕ್ಕಳ ಆಸೆ ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಈಡೇರಿಸ್ಬೇಕು ಅಲ್ವಾ? ಪೂರ್ಣಿ ಅನಾಥೆ ಅಲ್ಲ, ಆದರೆ ಅವಳ ಅಪ್ಪ ಅಮ್ಮನ ವಿಷಯ ನಿಮಗೆ ಗೊತ್ತಿದ್ದು ಅದನ್ನು ಮುಚ್ಚಿಟ್ಟು ನೀವೇ ಅವಳನ್ನ ಅನಾಥೆ ಮಾಡ್ತಾ ಇದ್ದೀರಾ. ಇಲ್ಲ, ನಾವು ಯಾವ ಡೀಟೇಲ್ಸು ಕೊಡೋಕ್ಕಾಗಲ್ಲ. ಅದು ನಮ್ಮ ಆಶ್ರಮ ರೂಲ್ಸ್ ವಿರುದ್ಧ. ಅದು ಅಲ್ಲದೆ ಮಾಧವಸ್ಕರ್ ಕೂಡ ಈ ವಿಷಯ ಮಾತಾಡೋದು ಬೇಡ ಅಂತ ಹೇಳಿದ್ದಾರೆ. ಒಂದು ವೇಳೆ ನಮಗೆ ಪೂರ್ಣಿ ಅಪ್ಪ ಅಮ್ಮನ ಬಗ್ಗೆ ಗೊತ್ತಾಗಿ ಆ ಕುಟುಂಬದ ನೆಮ್ಮದಿ ಹಾಳಾಗತ್ತೆ ಅನ್ನೋ ಉದ್ದೇಶದಲ್ಲಿ ಮಾಧವ್ ಅವ್ರು ಹಾಗೆ ಹೇಳಿರ್ತಾರಷ್ಟೆ. ಖಂಡಿತ ಅವ್ರ ಕುಟುಂಬದವ್ರಿಗೆ ತೊಂದರೆ ಕೊಡಲ್ಲ, ಅವ್ರ ನೆಮ್ಮದಿ ಕೆಡೋ ಹಾಗೆ ಮಾಡಲ್ಲ. ಅವಳ ಅಪ್ಪ ಅಮ್ಮ ಯಾರು ಅಂತ ಗೊತ್ತಾದರೆ ಸಾಕು. ನನಗೂ ಅಪ್ಪ ಅಮ್ಮ ಇದ್ದಾರೆ ಅನ್ನೋ ಸಮಾಧಾನದಲ್ಲಿ ದೂರದಿಂದಲೇ ನೋಡಿ ನಮ್ಮ ಪೂರ್ಣಿ ಸಂತೋಷ ಪಟ್ಕೋತಾಳೆ. ದಯವಿಟ್ಟು ಅದಕ್ಕೆ ಉಪಕಾರ ಮಾಡಿಕೊಡಿ. ಅಯ್ಯೋ, ಹೀಗೆಲ್ಲ ಕೇಳ್ಕೊಬೇಡಿ. ಪೂರ್ಣಿ ನೆಮ್ಮದಿಯಾಗಿರಬೇಕು ಅಂತ ನಾನು ಬಯಸ್ತೀನಿ. ಆದರೆ ದಯವಿಟ್ಟು ಆದರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಪೂರ್ಣಿ ನೆಮ್ಮದಿಗಿಂತ ನೀವು ಹೇಳೋ ಆದರೆ ಅನ್ನೋ ಮಾತು ನಿಮಗೆ ದೊಡ್ಡದು ಅನಿಸಿದ್ರೆ ನಾನು ಏನು ಕೇಳಲ್ಲ, ಇಲ್ಲಿಂದ ಹೊರಟೋಗ್ತೀನಿ. ಪೂರ್ಣಿ ಹೇಗೆ ಅವಳ ತಂದೆ ತಾಯಿ ಬಗ್ಗೆ ತಿಳ್ಕೋಬೇಕು ಅಂತ ಒದ್ದಾಡ್ತಾ ಇದ್ದಾಳೋ ಹಾಗೆ ಅವಳನ್ನ ಹೆತ್ತ ತಾಯಿನೂ ಎಲ್ಲೋ ಒಂದು ಕಡೆ ತನ್ನ ಮಗಳಿಗೋಸ್ಕರ ಕಣ್ಣೀರು ಹಾಕ್ತಿರ್ಬೋದಲ್ವಾ? ಎಲ್ಲ ಸರಿ ಹೋಗಿ ಆ ತಾಯಿ ಮಗು ಒಂದಾದರೆ ಅದಕ್ಕಿಂತ ಪುಣ್ಯವಾದ ಕೆಲಸ ಬೇರೆ ಏನಿದೆ ಹೇಳಿ? ಇಲ್ಲ ಅನ್ಬೇಡಿ. ಪೂರ್ಣಿ ಹೇಗೆ ಸಿಕ್ಕಿದ್ಲು, ಇಲ್ಲಿಗೆ ಹೇಗೆ ಬಂದ್ಲು ಅನ್ನೋ ವಿಷಯನ ದಯವಿಟ್ಟು ಹೇಳಿ. ನಿಮ್ಮ ಮಾತು ನಿಜ. ನಾನು ಹೇಳೋ ಸತ್ಯದಿಂದ ತಾಯಿ ಮಗಳು ಸಂತೋಷವಾಗಿರ್ತಾರೆ ಅನ್ನೋದಾದರೆ ನನಗೇನು ಗೊತ್ತೋ ಅದನ್ನು ನಾನು ಹೇಳ್ತೀನಿ. ಆದರೆ ಈ ವಿಷಯ ನಾನು ಹೇಳ್ದೆ ಅನ್ನೋದು, ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ಹೇಳಿ. ಪೂರ್ಣಿ ಮಗುವಾಗಿದ್ದಾಗ ಅವಳನ್ನು ಯಾರೋ ಕಾರಲ್ಲಿ ಕರ್ಕೊಂಬಂದು ದೇವಸ್ಥಾನದ ಬಾಗಿಲಲ್ಲಿ ಬಿಟ್ಟು ಹೋದರು. ಆಮೇಲೆ ಆ ಮಗುನ ದೇವಸ್ಥಾನದ ಅರ್ಚಕರು ನಮಗೆ ಒಪ್ಪಿಸಿದ್ರು. ಅರ್ಚಕರ? ಹೌದು, ಬಸವನಗುಡಿ ದೇವಸ್ಥಾನದ ಅರ್ಚಕರು. ನೀವು ಅವ್ರನ್ನ ವಿಚಾರಿಸಿದ್ರೆ ನಿಮಗೆ ಎಲ್ಲ ವಿಷಯ ಗೊತ್ತಾಗ್ಬೋದು.